ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಬ್ಯೂಟಿಫುಲ್ ಆ್ಯಂಡ್ ಬೋಲ್ಡ್ ಆಗಿ ಹೇಗೆ ಒಂದು ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಪರ್ಫೆಕ್ಟಾಗಿ ಯಾರ್ಯಾರಿಗೆ ಐಲೈನರ್ನ ಡ್ರಾ ಮಾಡೋಕ್ಕೆ ಬರೋದಿಲ್ವೋ ಅವ್ರುಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಐಲೈನರ್ನ ಡ್ರಾ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ನ ಚೂಸ್ ಮಾಡೋದ್ರ ಮೂಲಕ ಶುರು ಮಾಡಬೇಕಾಗತ್ತೆ. ನಾನು ಇಲ್ಲಿ ಮೆಬ್ಲಿನ್ ಅವರ ಒಂದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ವಾಟರ್ ಪ್ರೂಫ್ ಐಲೈನರ್ ಆಗಿರುತ್ತೆ. ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ನಾನು ಫಸ್ಟ್ ಒಂದು ವಿಂಗ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಅದರ ಸೆಂಟರ್ ಆಫ್ ದ ಲೈನಿಂದ ನಾನು ಮತ್ತೊಂದು ಸ್ಲ್ಯಾಂಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ವಿಂಗ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಮಿಡಲ್ ಪಾರ್ಟ್ ಆಫ್ ದ ಐಲಿಡ್ನ ಕಂಪ್ಲೀಟ್ ಮಾಡಿಕೊಂಡು ನಂತರ ಇನ್ನರ್ ಐಲಿಡ್ಸಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಈ ರೀತಿ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಅದರ ಪ್ರಕಾರ ನಾವು ಅದನ್ನು ಬೋಲ್ಡ್ ಮಾಡ್ಕೊಂಡಿದ್ದ ನಂತರ ನಾನು ನನ್ನ ಸೆಂಟರ್ ಆಫ್ ದ ಐಲಿಡ್ಡಿಂದ ಈ ರೀತಿ ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಪೋರ್ಷನಲ್ಲಿ ನಮಗೆ ಲೈನರ್ ಯಾವತ್ತೂ ತಿಕ್ಕಾಗಿರಬೇಕಾಗತ್ತೆ ಕಂಪೇರ್ ಟು ಸೆಂಟರ್ ಆಫ್ ದ ಐಲಿಡ್. ಸೊ ಈ ರೀತಿ ಸ್ವಲ್ಪನೇ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಬಾಟಲಿಂದ ಪ್ರಾಡಕ್ಟ್ನ ಎತ್ಕೊಳ್ಬೇಕಾದ್ರೆ ಎಕ್ಸಸ್ಸನ್ನು ಅಲ್ಲೇ ನಾವು ರಬ್ ಮಾಡಿ ತಗೋಬೇಕಾಗತ್ತೆ. ಆಗ ಮಾತ್ರ ನಮಗೆ ಪ್ರಿಸೈಸ್ ಅಮೌಂಟಲ್ಲಿ ಪ್ರಾಡಕ್ಟ್ನ ಡ್ರಾ ಮಾಡೋಕ್ಕಾಗತ್ತೆ. ಈ ಔಟರ್ ವಿ ಪೋರ್ಷನ್ನಲ್ಲಿ ಯಾವತ್ತೂ ನಮ್ಮ ಲೈನಿಂಗ್ ಬಂದು ತಿಕ್ಕಾಗಿರಬೇಕಾಗತ್ತೆ. ಹಾಗೆ ಇನ್ನರ್ ಕಾರ್ನರ್ಸಲ್ಲಿ ತಿನ್ನಾಗಿರಬೇಕಾಗತ್ತೆ. ಇನ್ನರ್ ಕಾರ್ನರ್ಸ್ ಟು ಔಟರ್ ವಿ ನಮಗೆ ಗ್ರ್ಯಾಜುವಲ್ ಆಗಿ ಲೈನ್ ಬಂದು ತಿಕ್ಕಾಗಿರೋ ಹಾಗಿರಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ನ್ಯಾಚುರಲ್ ಆಗಿ ನಮಗೆ ಐಲೈನರ್ ಆಗಲಿ ನಮ್ಮ ವಿಂಗ್ ಆಗಲಿ ಕಾಣಿಸುತ್ತೆ. ಈಗ ನಾನು ನನ್ನ ಲೈನಿಂಗ್ನ ಇನ್ನರ್ ಕಾರ್ನರ್ಸಿಂದ ಶುರು ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡೋದ್ರಿಂದ ಐಸ್ ಸ್ವಲ್ಪ ದೊಡ್ಡದಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ಇನ್ನರ್ ಕಾರ್ನರ್ಸಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿಕೊಂಡು ನನ್ನ ಮಿಡಲ್ ಆಫ್ ದ ಐಲಿಡ್ಗೆ ಅದೇ ರೀತಿ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಬೋಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾವು ಐಲೈನಿಂಗ್ನ ಕಣ್ಣುಗಳಿಗೆ ಮಾಡಿಕೊಳ್ಳುವಾಗ ಆದಷ್ಟು ಎರಡು ಕಣ್ಣುಗಳಿಗೆ ನಾವು ಸಿಮೆಟ್ರಿಕ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಂತ ಹೇಳಿದ್ರೆ ಈ ಐಲಿಡ್ಡು ಹಾಗೆ ಆ ಐಲಿಡ್ ಕೂಡ ಸೇಮ್ ಇರೋ ಹಾಗೆ ನಾವು ಐಲೈನರ್ನ ಡ್ರಾ ಮಾಡಬೇಕಾಗತ್ತೆ. ಈ ಸಣ್ಣ ಟಿಪ್ಸ್ ಕೂಡ ಮೇಕಪ್ಪಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ನಾನು ಕಾಜಲ್ ಹಾಗೆ ಮಸ್ಕರಾ ಹಾಕ್ಕೊಂಡು ಈ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮೇಕಪ್ಪಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಕೂಡ ಎಕ್ಸಸ್ ಆಗಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಡಸ್ಟ್ ಆಫ್ ಮಾಡಿ ಅಥವಾ ಅದನ್ನು ರಬ್ ಆಫ್ ಮಾಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪನೇ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಾವು ಮೇಕಪ್ಪನ್ನು ಬಿಲ್ಡ್ ಮಾಡ್ತಾ ಹೋಗೋದ್ರಿಂದ ಅದು ಯಾವುದೇ ರೀತಿ ಕೇಕಿಯಾಗಿ ಕಾಣೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಂದು ಸ್ಪೆಷಲಿ ಫಾರ್ ಬಿಗಿನರ್ಸ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.